ಹಾಯ್ ಫ್ರೆಂಡ್ಸ್, ಮಸ್ತ್ ಕನ್ನಡ ಚಾನೆಲ್ಗೆ ಮತ್ತೊಮ್ಮೆ ಸ್ವಾಗತ. ನೀವು ಇದನ್ನು 33 ಬಾರಿ ಜಪಿಸಿದರೆ ಯಾವುದೇ ಆಸೆ 1 ಗಂಟೆಯಲ್ಲಿ ಈಡೇರುತ್ತದೆ. ಪೂಜೆ ಇಲ್ಲ, ನೈವೇದ್ಯ ಇಲ್ಲ. 2 ಗಂಟೆಗಳಲ್ಲಿ ನಿಮಗೆ ಕೆಲಸ ತಂದುಕೊಟ್ಟ ಮಾತು. ಇವತ್ತಿನ ವಿಡಿಯೋದ ಅರ್ಥವೇನು? ಈ ಶ್ಲೋಕವನ್ನ 33 ಬಾರಿ ಜಪಿಸಿದರೆ ನಿಮ್ಮ ಎಲ್ಲಾ ಇಷ್ಟಗಳು ಈಡೇರುತ್ತವೆ. ಎಷ್ಟೇ ದೊಡ್ಡ ಆಸೆಯಾಗಿದ್ದರೂ ಅದು ತಕ್ಷಣವೇ ಈಡೇರುತ್ತದೆ. ಪವಾಡಗಳನ್ನು ಮಾಡುವ ಪದವು ಒಂದೇ ಪದ, ಒಂದೇ ಮಂತ್ರ. ಅಂದರೆ ನೀವು ಹನುಮಂತನಿಗೆ ಸಂಬಂಧಿಸಿದ ಒಂದು ಪದವನ್ನು ಕೇವಲ 33 ಬಾರಿ ಜಪಿಸಿದರೆ ನೀವು ಕೇಳಿದ್ದು ಈಡೇರುತ್ತದೆ. ನೀವು ಕೇಳಿದ್ದು ನಿಮ್ಮ ಮುಂದೆ ಇರುತ್ತದೆ. ಅಲ್ಲದೆ ಈ ವಿಡಿಯೋ ನೋಡುವ ಮೊದಲು ಜೈ ಶ್ರೀರಾಮ್ ಎಂದು ಸಣ್ಣ ಕಮೆಂಟ್ ಮಾಡಿ. 2 ಗಂಟೆಗಳಲ್ಲಿ ಕೆಲಸ ಕಳೆದುಕೊಂಡ ಜನರನ್ನು ಮತ್ತೆ ಮನೆಗೆ ಕರೆತಂದ ಮಂತ್ರವೇ ಈ ಮಂತ್ರ ಎಂದು ನಮಗೆ ತಿಳಿದಿದೆ. ನಮಗೆ ತಿಳಿದಿರುವುದು ಹನುಮಂತ ಎಂದು ನಮಗೆ ತಿಳಿದಿದೆ. ಅವನು ಎಷ್ಟು ಶಕ್ತಿಶಾಲಿ ದೇವರು. ಈ ಮಂತ್ರವನ್ನ ಜಪಿಸಿದರೆ ಹನುಮಂತನೇ ಬಂದು ನಮ್ಮ ಎಲ್ಲಾ ಕಷ್ಟಗಳನ್ನ ನಿವಾರಿಸುತ್ತಾನೆ. ಆತನೇ ನಮ್ಮ ಜೀವನದಲ್ಲಿ ಅದ್ಭುತಗಳನ್ನ ತೋರಿಸುತ್ತಾನೆ. ಅಷ್ಟೊಂದು ಅದ್ಭುತವಾದ ಆ ಪದ ಯಾವುದು? ಆ ಶಕ್ತಿಶಾಲಿ ಮಂತ್ರ ಯಾವುದು? ನಾವು ಅದನ್ನು ಯಾವಾಗ ಮಾಡಬೇಕು? ನಾವು ಅದನ್ನು ಹೇಗೆ ಮಾಡಬೇಕು? ಈಗ ಈ ವಿಡಿಯೋದಲ್ಲಿ ನಾವು ಅನುಸರಿಸಬೇಕಾದ ನಿಯಮಗಳ ಬಗ್ಗೆ ಕಲಿಯಲಿದ್ದೇವೆ. ಅಲ್ಲದೆ 7 ದಿನಗಳ ಹಿಂದೆ ಒಬ್ಬ ವೃದ್ಧೆ ನಮಗೆ ಸಂದೇಶ ಕಳಿಸಿದ್ದರು. ಗುರುಗಳೇ, ನಮ್ಮ ಕುಟುಂಬ ಎಷ್ಟು ಛಿದ್ರವಾಗಿದೆ. ಅಂದರೆ ಮಾನಸಿಕ ಸಮಸ್ಯೆಗಳು, ಆರ್ಥಿಕ ತೊಂದರೆಗಳು, ಮನೆಯಲ್ಲಿ ಶಾಂತಿ ಇಲ್ಲ, ಜಗಳಗಳು, ಕಿರಿಕಿರಿಗಳು, ಹತಾಶೆಗಳು. ನಮ್ಮ ಮನೆಯನ್ನು ನೋಡಿದಾಗ ನನಗೆ ಒಂದು ಕ್ಷಣ ಭಯವಾಗುತ್ತದೆ. ನನ್ನ ಜೀವನಕ್ಕೆ ಏನಾಗಿದೆ? ನನ್ನ ಕುಟುಂಬಕ್ಕೆ ಏನಾಗಿದೆ? ನಮಗೇನಾದರೂ ಪರಿಹಾರ ಇದ್ದರೆ ಹೇಳಿ ಅಂತ ಕೇಳಿದ್ದರು. ನಾವು ಆ ಮುದುಕಿಗೆ ಈ ರೀತಿ ಹೇಳಿದ್ದೆವು. ನಾವು ಈ ಮಂತ್ರವನ್ನ 33 ಬಾರಿ ಪಠಿಸಿ, ಆಗ ನಿಮಗೆ ಎಲ್ಲವೂ ಸರಿಯಾಗುತ್ತದೆ ಎಂದು ಹೇಳಿದೆವು. ನಾವು ಹೇಳಿದಂತೆ ಅವಳು ಮಾಡಿದಳು. ನಮ್ಮ ಕುಟುಂಬ ಸಂತೋಷವಾಗಿರಲು ನೀವು ಹೇಳಿದ ಮಂತ್ರವನ್ನು 6 ದಿನಗಳ ಕಾಲ ನಿಯಮಿತವಾಗಿ ಮಾಡಿದೆ. ನಾನು ಎಲ್ಲಾ ರೀತಿಯಿಂದಲೂ ತುಂಬಾ ಸಂತೋಷವಾಗಿದ್ದೇನೆ ಎಂದು ಆ ಅಮ್ಮ ಹೇಳಿದರು. ಇದರಿಂದ ನಮಗೆ ತುಂಬಾ ಸಂತೋಷವಾಯಿತು. 6 ದಿನಗಳ ನಂತರ ಮತ್ತೆ ಆ ತಾಯಿ ಸಂದೇಶವನ್ನು ಕಳಿಸಿದರು. ಕಠಿಣ ಪರಿಸ್ಥಿತಿಯನ್ನ ಮೀರಿ ತಾವು ಆರಾಮವಾಗಿರುವುದಾಗಿ ಹೇಳಿದರು. ನೀವು ಗೊಂದಲದ ಸ್ಥಿತಿಯಲ್ಲಿದ್ದೀರಿ. ನೀವು ಎಲ್ಲ ಅವಕಾಶಗಳು, ಹಣ, ಉದ್ಯೋಗಗಳನ್ನು ಕಳೆದುಕೊಂಡಿದ್ದೀರಿ ಮತ್ತು ಗೊಂದಲಗೊಳಗಾಗಿದ್ದೀರಿ. ನಿಮಗೆ ಏನು ಮಾಡಬೇಕೆಂದು ತಿಳಿದೇ ಇಲ್ಲ, ಎಲ್ಲಿಗೆ ಹೋಗಬೇಕೆಂದು ಗೊತ್ತಿಲ್ಲ. ಅಂತಹ ಸಮಯದಲ್ಲಿ ನೀವು ಈ ಮಂತ್ರವನ್ನ ನಿಮ್ಮ ಮನಸ್ಸಿನಲ್ಲಿ ಪಠಿಸಬೇಕು. ಅದನ್ನು 33 ಬಾರಿ ಹೇಳಿ ಮತ್ತು ನೀವು ಏನನ್ನು ಕಳೆದುಕೊಂಡಿದ್ದೀರೋ ಅದು ನಿಮಗೆ ಹಿಂದಿರುಗುತ್ತದೆ. ನೀವು ಏನೇ ಆಗಿರಲಿ, ನೀವು ಬಯಸಿದರೆ ಅದು ನಿಮ್ಮ ಮುಂದೆ ಇರುತ್ತದೆ. ಅದು ಅದ್ಭುತವಾದ ಮಂತ್ರ. ಅದೇ ರೀತಿ ನಮ್ಮ ತಿಳಿದಿರುವ ಯಾರೋ ಒಬ್ಬರು ಅವರು ಬಹಳ ದಿನಗಳಿಂದ ಮಾಡುತ್ತಿದ್ದ ಕೆಲಸ ಇದ್ದಕ್ಕಿದ್ದಂತೆ ಕಣ್ಮರೆಯಾಗಿತ್ತು. ಅಂದರೆ ಅವರನ್ನು ಕೆಲಸದಿಂದ ಡಿಸ್ಮಿಸ್ ಮಾಡಾಗಿತ್ತು. ಅವರಿಗೆ ಏನು ಮಾಡಬೇಕೆಂದು ಅರ್ಥನೇ ಆಗ್ಲಿಲ್ಲ. ನಾವು ಹೇಳಿದಂತೆ ಅವರು ಈ ಮಂತ್ರವನ್ನ 33 ಬಾರಿ ಪಠಿಸಿದರು. ಅವರು ತಮ್ಮ ಮನಸ್ಸಿನಲ್ಲಿ ಹೇಳಿದ ಈ 33 ಬಾರಿ ಈ ಮಂತ್ರವನ್ನು ಹೇಳಿದಾಗ ಅವರಿಗೆ 2 ಗಂಟೆಗಳಲ್ಲಿ ಕಳೆದುಕೊಂಡ ಕೆಲಸ ಮತ್ತೆ ಮರಳಿ ಪಡೆದರು. ಕಂಪನಿ ಅವರಿಗೆ ಕರೆ ಮಾಡಿ ಕ್ಷಮಿಸಿ ಅಂತ ತಪ್ಪನ್ನು ಒಪ್ಪಿಕೊಂಡತು. ಅವರು ನಮ್ಮದೇ ತಪ್ಪಾಗಿದೆ ಎಂದು ಹೇಳಿದರು. ನೀವು ಮತ್ತೆ ಕೆಲಸಕ್ಕೆ ಸೇರಬೇಕು ಎಂದು ಅವರು ವಿನಮ್ರದಿಂದ ಕೇಳಿಕೊಂಡರು. ಅಷ್ಟೊಂದು ಶಕ್ತಿಶಾಲಿ ಪದ ಇದು. ಆಗ ನಾನು ಅನ್ಕೊಂಡಿದ್ದೇನೆಂದ್ರೆ, ಈ ಮಂತ್ರವನ್ನ ನಿಮಗೆಲ್ಲರಿಗೂ ಹೇಳಿಕೊಟ್ಟರೆ ತುಂಬಾ ಉಪಯುಕ್ತವಾಗಿರ್ತದೆ ಎಂದು. ಅದಕ್ಕಾಗಿಯೇ ನಾವು ಇಂದು ಈ ವಿಡಿಯೋವನ್ನ ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತಿದ್ದೇವೆ. ನಿಮ್ಮ ಪರಿಸ್ಥಿತಿ ಏನೇ ಇರಲಿ, ಎಷ್ಟೇ ಕಠಿಣವಾಗಿದ್ದರೂ ಈ ಮಂತ್ರವನ್ನ ನಿಮ್ಮನ್ನ ಅದರಿಂದ ಹೊರತರುತ್ತದೆ. ನೀವು ಅದನ್ನು ನಿಮ್ಮ ಮನಸ್ಸಿನಲ್ಲಿ ಪಠಿಸಿದರೆ ಅದು ನಿಮ್ಮನ್ನು ಹೇಗಾದರೂ ಆ ಪರಿಸ್ಥಿತಿಯಿಂದ ಹೊರಗೆ ತರುತ್ತದೆ. ಹನುಮಾನ್, ನೀವು ಕೆಲಸ ಹುಡುಕಲು ಪ್ರಯತ್ನಿಸುತ್ತಿದ್ದೀರಿ. ನೀವು ಕಳೆದು ಹೋದ ಕೆಲಸವನ್ನ ಮರಳಿ ಪಡೆಯಲು ಪ್ರಯತ್ನಿಸುತ್ತಿದ್ದೀರಿ. ನೀವು ಮಕ್ಕಳನ್ನ ಹುಡುಕುತ್ತಿದ್ದೀರಿ. ನೀವು ಮದುವೆಯಾಗಲು ಒಳ್ಳೆಯ ಹುಡುಗ ಅಥವಾ ಹುಡುಗಿಯನ್ನು ಹುಡುಕುತ್ತಿದ್ದೀರಿ. ಸಂಬಂಧಕ್ಕಾಗಿ ನೀವು ಮದುವೆಯನ್ನು ಹುಡುಕ್ತಿದ್ದೀರಾ? ನಿಮ್ಮ ದಾಂಪತ್ಯದಲ್ಲಿ ಏನಾದ್ರೂ ಪ್ರಾಬ್ಲಮ್ ಆಗಿದೆಯಾ? ಏನಾದ್ರೂ ಅಡೆತಡೆ ಆಗಿದೆಯಾ? ಅಥವಾ ಡಿವೋರ್ಸ್ ನೋಡ್ತಾ ಇದ್ದೀರಾ? ನೀವು ಮಾಡುತ್ತಿರುವ ಕೆಲಸದಲ್ಲಿ ಏನಾದ್ರೂ ಅಡೆತಡೆ ಆಗಿದೆಯಾ?
ನಿಮ್ಮ ಕೆಲಸದಲ್ಲಿ ನೀವು ಯಶಸ್ಸನ್ನು ಎದುರಿಸ್ತಾ ಇಲ್ವಾ? ನಿಮ್ಮ ವ್ಯವಹಾರದಲ್ಲಿ ಏನಾದರೂ ಲಾಭ ಇಲ್ವಾ? ನೀವು ಹೊಸ ವ್ಯವಹಾರಗಳನ್ನು ಪ್ರಾರಂಭಿಸಲು ನೋಡ್ತಾ ಇದ್ದೀರಾ? ನೀವು ಹೊಸ ಮನೆ ಕಟ್ಟಲು ಯೋಚನೆ ಮಾಡ್ತಾ ಇದ್ದೀರಾ? ನೀವು ಹೊಂದಿರುವ ಪ್ರತಿಯೊಂದು ಆಸೆಯೊಂದಿಗೆ ಹೋರಾಡುತ್ತಿದ್ದೀರಾ? ನೀವು ಹೇಳಲಾಗದ ದುಃಖಗಳು ಮತ್ತು ಸಮಸ್ಯೆಗಳೊಂದಿಗೆ ಹೋರಾಡ್ತಾ ಇದ್ದೀರಾ? ಕೆಲವೊಮ್ಮೆ ನೀವು ಯಾರಿಗೂ ಹೇಳದೆ ಕಷ್ಟ ಪಡ್ತಾ ಇರ್ತೀರಿ. ನೀವು ಅಂತಹ ಕಷ್ಟಗಳಿಂದ ಹೊರಬರಲು ಬಯಸಿದ್ರೆ ನಿಮ್ಮ ಎಲ್ಲ ಆಸೆಗಳನ್ನ ಪೂರೈಸಿಕೊಳ್ಳಲೇಬೇಕು. ಈ ಪದವು ತುಂಬಾ ಶಕ್ತಿಯುತವಾಗಿ ಕೆಲಸ ಮಾಡುತ್ತದೆ. ಈ ಪದವು ಹನುಮಂತನಿಗೆ ಸಂಬಂಧಿಸಿದ ಒಂದು ಮಂತ್ರವಾಗಿದೆ. ಇದು ಹಣಕಾಸಿನ ಸಮಸ್ಯೆಗಳನ್ನ ಬೇಗನೆ ನಿವಾರಿಸುವುದಲ್ಲದೆ ನಿಮ್ಮನ್ನ ಆರ್ಥಿಕ ತೊಂದರೆಗಳಿಂದ ಹೊರತೆಗೆಯುತ್ತದೆ. ಇದು ಅನೇಕ ಜನರ ಜೀವನದಲ್ಲಿ ಒಂದು ಮಾರ್ಗವನ್ನ ತೋರಿಸಿದೆ. ಅದು ಅವರ ಜೀವನವನ್ನ ಉಳಿಸಿಕೊಂಡಿರುವ ಮಂತ್ರವೂ ಆಗಿದೆ. ಚೆನ್ನಾಗಿ ಸ್ನಾನ ಮಾಡಿದ ನಂತರ ಆಂಜನೇಯ ಸ್ವಾಮಿಯ ಫೋಟೋ ಅಥವಾ ಶ್ರೀರಾಮನ ಫೋಟೋವನ್ನ ನಿಮ್ಮ ಮುಂದೆ ಇಟ್ಟುಕೊಂಡು ಅಲ್ಲಿ ದೀಪವನ್ನ ಪೂಜಿಸಿ. ನೀವು ಈ ಮಂತ್ರವನ್ನ ಪಠಿಸಿದರೆ ಅದು ತುಂಬಾ ಅದ್ಭುತವಾಗಿರುತ್ತದೆ. ಇದು ಹನುಮಂತನಿಗೆ ಸಂಬಂಧಿಸಿದ ಮಂತ್ರ. ಆದ್ದರಿಂದ ನೀವು ಅದನ್ನು ಸ್ವಲ್ಪ ಶಿಸ್ತಿನಿಂದ ಮಾಡಿದರೆ ಫಲಿತಾಂಶವು ಇನ್ನೂ ಅದ್ಭುತವಾಗಿರುತ್ತದೆ. ಈ ಮಂತ್ರವು ಪಂಚಮುಖ ಆಂಜನೇಯನಿಗೆ ಸಂಬಂಧಿಸಿದೆ. ಇದು ತುಂಬಾ ಶಕ್ತಿಶಾಲಿಯಾಗಿದೆ. ಇದು ತುಂಬಾ ಸರಳವಾಗಿದ್ದು ಒಂದು ಚಿಕ್ಕ ಮಗು ಕೂಡ ಇದನ್ನು ಪಠಿಸಬಹುದು. ಈ ಮಂತ್ರವು ನಮ್ಮ ಜೀವನದಲ್ಲಿರುವ ಎಲ್ಲ ಅಡೆತಡೆಗಳು, ಕಷ್ಟಗಳು, ಶತ್ರುಗಳು, ಮಾನಸಿಕ ಸಮಸ್ಯೆಗಳು ಇತ್ಯಾದಿಗಳನ್ನ ನಿವಾರಿಸುತ್ತದೆ ಮತ್ತು ನಾವು ಎದುರಿಸಲು ಮಾನಸಿಕ ಶಕ್ತಿ ಮತ್ತು ಧೈರ್ಯವನ್ನ ನೀಡುತ್ತದೆ. ನಮ್ಮ ಹನುಮಾನ್ಜಿ ನಮಗೆ ಈ ರೀತಿ ಸ್ಫೂರ್ತಿ ನೀಡುತ್ತಾರೆ. ಯಾವುದೇ ವಿಷಯವನ್ನ ಧೈರ್ಯದಿಂದ ಎದುರಿಸಲು ಅವರು ನಮಗೆ ಸ್ಫೂರ್ತಿ ನೀಡುತ್ತಾರೆ. ಇದು ತುಂಬಾ ಶಕ್ತಿಶಾಲಿ ಪಂಚಮುಖ ಹನುಮಾನ್ ಮಂತ್ರ. ಈ ಮಂತ್ರ ಏನೇ ಇರಲಿ ಅದನ್ನು ಹೊರಗೆ ಹೇಳಬಾರದು. ಹಾಗಾಗಿ ನಾನು ಅದನ್ನು ಇಲ್ಲಿ ಹೇಳುತ್ತಿಲ್ಲ. ನಾನು ಅದನ್ನು ಇಲ್ಲಿ ಪರದೆಯ ಮೇಲೆ ನೀಡುತ್ತೇನೆ. ನೀವು ಒಳಗೂ ಹೇಳುತ್ತೀರಿ, ಮನಸ್ಸಿನಲ್ಲಿಯೂ ಹೇಳುತ್ತೀರಿ. ಹೊರಗೆ ಹೇಳಬೇಡಿ. ಈ ಮಂತ್ರವನ್ನು ಹೊರಗೆ ಹೇಳಲೇಬೇಡಿ. ಅಲ್ಲದೆ ನಮಗೆ ಯಾವುದೇ ತೊಂದರೆ ಎದುರಾಗಲು ಬಿಡುವುದಿಲ್ಲ. ನಾವು ಏನು ಬಯಸುತ್ತೇವೆಯೋ ನಮ್ಮ ಎಲ್ಲಾ ನ್ಯಾಯಯುತ ಆಸೆಗಳು ಈಡೇರುತ್ತವೆ. ಈ ಮಂತ್ರವು ತುಂಬಾ ಶಕ್ತಿಶಾಲಿಯಾಗಿದ್ದು ತುರ್ತು ಪರಿಸ್ಥಿತಿಯಲ್ಲಿರುವ ಜನರು ಈ ಮಂತ್ರವನ್ನ 33 ಬಾರಿ ಪಠಿಸಿದರೆ ನೀವು ಬಯಸಿದ್ದು ತಕ್ಷಣವೇ ಈಡೇರುತ್ತದೆ. ನೀವು ಅಂದುಕೊಂಡಿದ್ದೇ ಆಗುತ್ತದೆ. ಇದಲ್ಲದೆ ನೀವು ಈ ಮಂತ್ರವನ್ನ ಪ್ರತಿದಿನ ನಿಮ್ಮ ಮನಸ್ಸಿನಲ್ಲಿ 33 ಬಾರಿ ಜಪಿಸಿದರೆ ನೀವು ಎಲ್ಲಿದ್ದೀರಿ ಹನುಮಂತ ನಮಗೆ ರಕ್ಷಣಾತ್ಮಕ ಗುರಾಣಿಯಂತೆ. ಆದರೆ ಈ ಮಂತ್ರವನ್ನ ಕೆಲವು ನಿಯಮಗಳು ಮತ್ತು ನಿಬಂಧನೆಗಳೊಂದಿಗೆ ಪಠಿಸಬೇಕು. ಅದನ್ನು ಹೇಳಲೇಬಾರದು. ಅಂದರೆ ಬಾಯಿ ತೆರೆದು ಬಹಿರಂಗವಾಗಿ ಹೇಳಬಾರದು. ಇದು ಮನಸ್ಸಿನಲ್ಲಿ ಪಠಿಸುವ ಮಂತ್ರ. ಮನನಂ ಎಂದರೆ ನಾಲಿಗೆ ಒಳಗೆ ಚಲಿಸುವುದಿಲ್ಲ. ಮಂತ್ರ ಎಂದರೆ ಮನಸ್ಸಿನಲ್ಲಿ ಕದಲದೆ ಹೇಳುವ ಪದ. ಅಂತಹ ಮಂತ್ರಗಳು ಹಲವಾರು ಕೋಟಿಗಳಷ್ಟು ಶಕ್ತಿಯನ್ನ ಹೊಂದಿವೆ. ಅದಕ್ಕಾಗಿಯೇ ಹಿಂದೆ ಋಷಿಮುನಿಗಳು ಮತ್ತು ಋಷಿಗಳು ಸಹ ಅದನ್ನು ಮನಸ್ಸಿನಲ್ಲಿ ಪಠಿಸುತ್ತಿದ್ದರು. ಅದಕ್ಕಾಗಿಯೇ ಅವರು ಏನೇ ಹೇಳಿದರೂ ಅದು ಸಂಭವಿಸಿತು. ಅವರಿಗೆ ತುಂಬಾ ಶಕ್ತಿ ಸಿಕ್ಕಿತು. ಅದು ತುಂಬಾ ಶಕ್ತಿಯುತವಾಗಿ ಸಂಭವಿಸಿತು. ಆದ್ದರಿಂದ ಮಂತ್ರವು ಗಾಳಿಯಲ್ಲಿ ಕಣ್ಮರೆಯಾಗುವುದಲ್ಲ. ಮಂತ್ರವನ್ನು ಯಾವಾಗಲೂ ಮನಸ್ಸಿನಲ್ಲಿ ಪಠಿಸಿದರೆ ಆ ಮಂತ್ರದ ಶಕ್ತಿ ಹೆಚ್ಚಾಗಿರುತ್ತದೆ. ಆ ಮಂತ್ರದ ಶಕ್ತಿ ನಮ್ಮೊಳಗೆ ಇರಬೇಕು. ನಾವು ಪ್ರತಿದಿನ ಇದನ್ನು ಜಪಿಸಿದರೆ ಹನುಮಾನ್ ನಮಗೆ ಯಾವುದೇ ಸಮಸ್ಯೆಯನ್ನ ಎದುರಿಸುವ ಶಕ್ತಿಯನ್ನ ನೀಡುತ್ತಾರೆ. ಇದಕ್ಕಾಗಿ ಯಾವುದೇ ಪೂಜೆಯ ಅಗತ್ಯವಿಲ್ಲ. ಯಾವುದೇ ಕಾಣಿಕೆ ಅಗತ್ಯವಿಲ್ಲ. ನಿಮಗೆ ಬೇಕಾಗಿರುವುದು ಭಕ್ತಿ ಮತ್ತು ನಂಬಿಕೆ. ಈ ಮಂತ್ರವನ್ನ ಮನಸ್ಸಿನಲ್ಲಿ ಮಾತ್ರ ಪಠಿಸಿ. ನಾವು ಹನುಮಾನ್ ದೇವಸ್ಥಾನಕ್ಕೆ ಹೋಗಿ ನಮ್ಮ ಆಸೆ ಅಥವಾ ಕಷ್ಟವನ್ನ ವ್ಯಕ್ತಪಡಿಸಿದಾಗ ನಾವು ಪ್ರತಿ ಬಾರಿಯೂ ತಡವಾಗಿ ಬರಬಹುದು. ಆದರೆ ನಮಗೆ ಬೇಗನೆ ಫಲಿತಾಂಶಗಳು ಸಿಗಬೇಕೆಂದು ಬಯಸುತ್ತೇವೆ. ಆದ್ದರಿಂದ ನಾವು ಹನುಮಂತರ ಮುಂದೆ ನಿಂತು ಶ್ರೀರಾಮನ ಹೆಸರನ್ನು ಜಪಿಸಿದರೆ ನಮಗೆ ತಕ್ಷಣವೇ ಫಲಿತಾಂಶಗಳು ಸಿಗುತ್ತವೆ. ನನ್ನ ಶ್ರೀರಾಮಚಂದ್ರನನ್ನು ಅಳೆಯಲಾಗುತ್ತಿದೆ. ತನ್ನ ಇಷ್ಟಾರ್ಥಗಳು ಬೇಗನೆ ನೆರವೇರಬೇಕೆಂದು ಬಯಸುವ ಹನುಮಂತನು ನಮ್ಮ ಇಷ್ಟಾರ್ಥಗಳನ್ನು ತಕ್ಷಣವೇ ಪೂರೈಸುತ್ತಾನೆ. ಅದೇ ರೀತಿ ಹನುಮಂತನಿಗೆ ಸಿಂಧೂರ ತುಂಬಾ ಇಷ್ಟ.
ಆದ್ದರಿಂದ ನೀವು ಶ್ರೀರಾಮ ಎಂದು ವೀಳ್ಯದ ಎಲೆಯ ಮೇಲೆ ಸಿಂಧೂರದಿಂದ ಬರೆದು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಅರ್ಪಿಸಿದರೆ ನಿಮ್ಮ ಎಲ್ಲಾ ಪಾಪಗಳು ದೂರವಾಗುತ್ತವೆ, ನಿಮ್ಮ ಎಲ್ಲಾ ಬಡತನಗಳು ದೂರವಾಗುತ್ತವೆ, ನಿಮ್ಮ ಎಲ್ಲಾ ಕಷ್ಟಗಳು ಸಹ ದೂರವಾಗುತ್ತವೆ ಮತ್ತು ನಿಮ್ಮ ಎಲ್ಲಾ ಆಸೆಗಳು ಸಹ ಈಡೇರುತ್ತವೆ. ಈಗ ಈ ಮಂತ್ರ ಏನೇ ಇರಲಿ, ತುರ್ತು ಪರಿಸ್ಥಿತಿಯಲ್ಲಿ ಅದನ್ನು 33 ಬಾರಿ ಜಪಿಸಿ. ಅದು ಚಿಕ್ಕದಾಗಿರಲಿ, ಸಣ್ಣ ಆಸೆಯಾಗಿರಲಿ, ಅದು ತಕ್ಷಣವೇ ಈಡೇರುತ್ತದೆ. ಅಥವಾ ಬಹಳ ದೊಡ್ಡ ಆಸೆಯಾಗಿರಲಿ, ನೀವು ಪ್ರಾರಂಭಿಸಿದ ಕ್ಷಣದಿಂದ ಆ ಗಂಟೆಯಿಂದ ನಿಮ್ಮ ಅಪೇಕ್ಷಿತ ಆಸೆ ಖಂಡಿತವಾಗಿಯೂ 41 ದಿನಗಳಲ್ಲಿ ಈಡೇರುತ್ತದೆ. ಈ 41 ದಿನಗಳ ಕಾಲ ನೀವು ಈ ಮಂತ್ರವನ್ನ ಮನಸ್ಸಿನಲ್ಲಿ 33 ಬಾರಿ ಜಪಿಸಿದರೆ ನಿಮ್ಮಲ್ಲಿ ಎಷ್ಟೇ ಆಸೆ ಇದ್ದರೂ, ಅದು ಎಷ್ಟೇ ಕಷ್ಟಕರವಾಗಿದ್ದರೂ ಸಹ ಅದು ಈಡೇರುತ್ತದೆ ಎಂದರ್ಥ. ಅದೇ ರೀತಿ ನೀವು ಋತುಚಕ್ರವಾಗಿರುವಾಗ ಈ ಪರಿಹಾರವನ್ನು ಮಾಡದಿರುವುದು ತುಂಬಾ ಒಳ್ಳೆಯದು. ಏಕೆಂದರೆ ಇದು ಹನುಮಂತನಿಗೆ ಸಂಬಂಧಿಸಿದ ಶಕ್ತಿಶಾಲಿ ಮಂತ್ರವಾಗಿದೆ. ಆದ್ದರಿಂದ ನೀವು ಇದನ್ನು ಪ್ರಾರಂಭಿಸಿದ ಮೊದಲ ದಿನದಿಂದ 41 ದಿನಗಳಲ್ಲಿ ನಿಜವಾಗಿಯೂ ಅದ್ಭುತವನ್ನ ನೋಡುತ್ತೀರಿ. ಆಗ ನೀವೇ ಹೇಳುತ್ತೀರಿ, ಈ ಮಂತ್ರವು ನಮಗೆ ನಿಜವಾಗಿಯೂ ಸಹಾಯ ಮಾಡಿದ್ದರಿಂದ ಅದು ಅದ್ಭುತವಾಗಿ ಕೆಲಸ ಮಾಡಿದೆ ಎಂದು. ನಮ್ಮ ಪ್ರೀತಿ ಪಾತ್ರರು ತಮ್ಮ ಜೀವನದಲ್ಲಿ ತಮ್ಮ ಆಸೆಗಳನ್ನ ಈಡೇರಿಸಿದ್ದಾರೆ ಎಂದು ನಾವು ನಿಮಗೆ ತುಂಬಾ ವಿಶ್ವಾಸದಿಂದ ಹೇಳಬಹುದು. ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಎಂದು ನಾನು ಭಾವಿಸುತ್ತೇನೆ. ನಾಳೆ ಇನ್ನೊಂದು ವಿಡಿಯೋದೊಂದಿಗೆ ಮತ್ತೆ ನಿಮ್ಮೊಂದಿಗೆ ಬರುತ್ತೇನೆ. ಅಲ್ಲಿಯವರೆಗೂ ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್ ಮಾತೆ, ಸರ್ವೇ ಜನೋ ಸುಖಿನೋ ಭವಂತು. ಆ ಹನುಮಂತರು ಎಲ್ಲರಿಗೂ ಒಳ್ಳೆಯದು ಮಾಡಲಿ.